ನೆನೆಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗ ಎಂದೆನಿಸಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಬುದ್ಧ ಬಸವ ಅಂಬೇಡ್ಕರರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಿ.ಜಿ. ಸಾಗರ್ ಅವರ ಬಣದ ತಾಲೂಕಾ ಶಾಖೆ ದೇವರಿಪ್ಪರಿಗೆಯಲ್ಲಿ ನಡೆದುಕೊಂಡು ಬರ್ತಾ ಇರುವಂತ ನೂತನ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ಸಂವಿಧಾನ ಜಾಗೃತಿ ಸಮಾವೇಶದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇಲ್ಲಿವರೆಗೆ ಮಾತನಾಡಿ ನಿರ್ಗಮಿಸಿದಂತ ಇಂಡಿ ಮತ್ತು ಶಿಂದಗಿ ಶಾಸಕರಲ್ಲಿ, ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಕೆಪಿಸಿಸಿ ಈ ತಾಲೂಕಾ ಘಟಕದ ಅಧ್ಯಕ್ಷರು ಆಗಿರುವಂತ ಡಾಕ್ಟರ್ ಪ್ರಭು ಪಾಟೀಲ್ ರವರಲ್ಲಿಯೂ, ಈ ವೇದಿಕೆ ಮೇಲಿರ್ತಕ್ಕಂಥ ಬಿಜೆಪಿಯ ಪಕ್ಷದ ಧುರೀಣರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ರವರಲ್ಲಿಯೂ, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿರುವಂತ ಹೆಸರೇ ಸಾಗರ್ ಅಂತ ಹೇಳಿದೆ ಅವರದು. ಅವರು ಮಾಡಿದ ಕೆಲಸವು ಸಾಗರ್ ಉಪಾಧಿಯಲ್ಲಿ ಇದೆ ಅಂತ ಡಿ.ಜಿ. ಸಾಗರ್ ಅವರಲ್ಲಿಯೂ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ದೇವರಿಪ್ಪರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಕಮಲ್ ಕೊಟ್ಕೋಟ್ನೂರ್ ಸರ್ ಅವರಲ್ಲಿಯೂ, ಬೇಪಾರಿ ಅವರಲ್ಲಿಯೂ, ಇನ್ನೂ ಬಹಳ ಮಂದಿ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಎಲ್ಲ ಹಿರಿಯರಲ್ಲಿಯೂ ಸೇರಿರುವಂಥ ತಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಬಹುಶಃ ಇವತ್ತ ಸಂವಿಧಾನ ಜಾಗೃತಿ ಸಮಾವೇಶ ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನವೂ ಒಂದು. ಬಹುಶಃ ನಮ್ಮ ಸಂವಿಧಾನ 1,67,369 ಪದಗಳಿಂದ ಕೂಡಿದೆ. ನಮ್ಮ ಸಂವಿಧಾನ ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಯಾವುದು ಅಂತ ಕೇಳಿದ್ರೆ ಭಾರತ ದೇಶದ ಸಂವಿಧಾನ. ನಮ್ಮ ಭಾರತ ದೇಶದ 1,46,00,000 ಏನಿದೆಯಲ್ಲ, ಆ ಎಲ್ಲರಿಗೂ ಬಹುಶಃ ನಮ್ಮ ಧರ್ಮ ಗ್ರಂಥ ನಮ್ಮ ಮನೆಯೊಳಗಿರ್ತಾವ. ಹೊಸಲಾ ದಾಟಿ ಹೊರಗೆ ರಸ್ತೆಗೆ ಬಂದ್ವಿ ಅಂತ ಕೇಳಿದ್ರೆ ಮತ್ತೊಂದು ಎಲ್ಲರಿಗೂ ಅಪ್ಲೈ ಆಗುವಂತ ಯಾವ್ದಾದ್ರು ಧರ್ಮ ಗ್ರಂಥ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ನೀ ಕ್ರೈಸ್ತನರಿರು, ನೀ ಬೌದ್ಧನರಿರು, ಏನಾರ ಇರು, ಹೊರಗೆ ಬಂದಾಗ ರಸ್ತೆದಾಗ ಮಾತ್ರ ಭಾರತೀಯನಾಗಿರು, ಸಂವಿಧಾನಕ್ಕೆ ತಲೆಬಾಗಿರು ಅನ್ನುವಂಥದ್ದು. ಬಹುಶಃ 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಬಹುಶಃ ನಮ್ಮ ಸಂವಿಧಾನವನ್ನ, ಭಾರತ ಸಂವಿಧಾನವನ್ನ ಬೇರೆ ಬೇರೆ ಕಡೆಗಳಿಂದ ಪಡೆದಂತ ಅಂಶಗಳ ಚೀಲ ಅಂತ ಹೇಳಿ ನಾವು ಕರ್ಕೊಂಡು ಬರ್ತೀವಿ. ನಮ್ಮ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಿಬೇಕಾದ್ರೆ ಪ್ರಪಂಚದ ಬೇರೆ ಬೇರೆ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಯಾವ್ಯಾವ ಒಳ್ಳೊಳ್ಳೆ ಅಂಶಗಳದವಲ್ಲ ಆ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಉತ್ಕೃಷ್ಟವಾದಂಥ ಸಂವಿಧಾನ ಎಲ್ಲಿಯೂ ಇಲ್ಲ. ಆದ್ರೆ ಅದು ಏನೋ ಅಂತಾರಲ್ಲ, ದೀಪದ ಕೆಳಗೆ ಕತ್ಲ ಅಂತಾರಲ್ಲ, ನಮ್ಮ ದೇಶದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಸುಡುವಂಥ ವ್ಯವಸ್ಥೆ ಎನ್ನುವಂಥದ್ದು ಬಂದಿದೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಅವರೊಂದು ಸಂವಿಧಾನವನ್ನು ಬೇರೆ ತರಕತ್ತಾರೆ. ನಮಗೆ ಆ ಸಂವಿಧಾನ ಬೇಕಾಗಿಲ್ಲ. ನಮ್ಗೆ ಯಾವ ಸಂವಿಧಾನ ಬೇಕು ಅಂತ ಕೇಳಿದ್ರೆ, ಬುದ್ಧ ಬಸವಣ್ಣ ಅಂಬೇಡ್ಕರ್ ಏನೇನು ಈ ದೇಶದಲ್ಲಿ ರೂಪಿಸಿಕೊಟ್ಟೋಗ್ಯಾರಲ್ಲ ಅದೇ ಸಂವಿಧಾನ ನಮಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ. ಇಡೀ ಮಾನವ ಜನಾಂಗಕ್ಕೆ ಬೆಳಕಾಗಿರ್ತಕ್ಕಂಥ ಯಾವ್ದಾದ್ರು ಗ್ರಂಥ ಇದ್ರೆ 146 ಕೋಟಿ ಜನ ಅನುಸರಿಸುವಂತ ಸಂವಿಧಾನ ಯಾವ್ದಾದ್ರು ಇದ್ರೆ
ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಯಾಕಷ್ಟು ಶ್ರೇಷ್ಠ ಆಗಿದೆ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ರೀತಿ ಬೆಂಕಿ ಚಂಡಿದ್ದಂಗಿದ್ರು. ಅವ್ರು ಸ್ವತಃ ಕೆಳವರ್ಗದಲ್ಲಿ ಹುಟ್ಟಿ ಅದನ್ನು ಅನುಭವಿಸಿ, ಇದನ್ನ ಯಾರು ಇಂಥ ಪರಿಸ್ಥಿತಿಯೊಳಗೆ ಇರಬಾರ್ದು ಅಂತ ಹೇಳಿ ಎಲ್ಲರೂ ಏನು 1789ರಲ್ಲಿ ಫ್ರೆಂಚ್ನಲ್ಲಿ ಒಂದು ಕ್ರಾಂತಿ ಆಯ್ತು. ಎದಕ್ಕಾಯ್ತು ಅಂತ ಕೇಳಿದ್ರೆ, ನಮ್ಮ ಡಿ ಜಿ ಸಾಗರ್ ಅವರು ಒಂದು 3 ಮಾತುಗಳನ್ನ ಹೇಳಿದ್ರು. ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಈಕ್ವಿಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಸ್ವಾತಂತ್ರ್ಯ, ಭ್ರಾತೃತ್ವ, ಸಮಾನತೆಯನ್ನ ಪ್ರತಿಯೊಬ್ಬ ಭಾರತೀಯನಿಗೆ ನೀಡಬೇಕು ಅನ್ನುವಂಥದ್ದಕ್ಕೆ ಹುಟ್ಟಿ ಬಂದಿದ್ದು ಯಾವ್ದಾದ್ರು ಇದ್ರೆ ಅದು ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಅಲ್ಲಿ ಕ್ರಾಂತಿ ಆಯ್ತು, ಅದರ ಸಲುವಾಗಿ ಅದನ್ನು ಕೊಡಲಿಕ್ಕೆ ಇಲ್ಲಿ ಕ್ರಾಂತಿ ಆಗ್ಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಎಲ್ಲ ಅಂಶಗಳನ್ನ ಅಳವಡಿಸಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಕೊಟ್ಟು ಹೋದ್ರು. ಇಷ್ಟೊತ್ತು ಮಟ್ಟ ಬಹಳ ಮಂದಿ ಎಲ್ಲರೂ ಮಾತಾಡ್ಬಿಟ್ಟಾರ. ಮುಂದಿನ ಹಿರಿಯರು ನನಗೆ ಲಾಸ್ಟ್ ಕೊಟ್ಟಿರ್ತಾರೆ, ಲಗ್ನಕ್ಕೆ 4 ಗಂಟೆಗೆ ಹೋದ್ರೆ ಸಾರ್ ನೀರ್ ಹಾಕಿದ್ ಸಾರ್ ಸಿಕ್ಕಿರ್ತದಲ್ಲ, ಹಂಗ ನಮ್ಗೆ ಸಿಗೋದು ಕೊನೆಗೆ ಅದೇ ಸಿಕ್ಕಿರ್ತತಿ. ಯಾಕಂತ ಕೇಳಿದ್ರೆ ಆದ್ರೂ 2 ಮಾತು ಮಾತಾಡಿರ್ಬೇಕಾಗೈತಿ. ನಮ್ಮ ವೈಸಿ ಮಯೂರ್ ಮತ್ತೆ ಇನ್ನೂ ಬಹಳ ಮಂದಿ ಅದಾರ, ಬಹಳ ಅಭಿಮಾನಿಗಳು. ನಮ್ಮನ್ನೆಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮನ್ನು ಬಿಡೋದಿಲ್ಲ. ನಾವು ಡಿ ಜಿ ಸಾಗರ್ ಅವರು ಇದ್ರಾಗ ಕುಡಿದ್ವಿ ಇಂಗ್ಲೇಶ್ವರದಲ್ಲಿ, ಬಸವಣ್ಣನ ನಾಡಿನಲ್ಲಿ. ಬಹುಶಃ ಇವತ್ತು ಅವ್ರ ಭಾಷಣವನ್ನು ಎರಡನೇ ಬೇರೆ ಕೇಳುವಂತ ಅವಕಾಶ ನನಗೆ ಸಿಕ್ತು. ಬಹಳ ಬಹಳ ಅದ್ಭುತ ವ್ಯಕ್ತಿಗಳು ಡಿ ಜಿ ಸಾಗರ್ ಅಂತ ಕೇಳಿದ್ರೆ, ವೈಸಿ ಮಯೂರ್ ಹೇಳಿದ ಹಾಗೆ ನಾವು ಯಾರು ಅಂಬೇಡ್ಕರ್ ಅನ್ನು ನೋಡಿಲ್ಲ, ನಾನು ನೋಡಿಲ್ಲ, ನೀವು ಯಾರು ನೋಡಿಲ್ಲ. ಆದ್ರೆ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್, ದ್ವಿತೀಯ ಅಂಬೇಡ್ಕರ್ ಯಾರಂತ ಕೇಳಿದ್ರೆ ನಮ್ಮ ಡಿ ಜಿ ಸಾಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಹೇಳ್ತಾರೆ, ಜಾತಿ, ವರ್ಗ, ವರ್ಣ, ಕುಲ, ಗೋತ್ರ ಇದನ್ನು ಮೀರಿದ ಮನುಷ್ಯತ್ವದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಳಿದಂತದ್ದು ಯಾವ್ದಾದ್ರು ಗ್ರಂಥ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಜಾತಿ ದೊಡ್ಡದಲ್ಲ, ಮನುಷ್ಯ ದೊಡ್ಡವಲ್ಲ, ಮಾನವೀಯತೆ ದೊಡ್ಡದು, ಸಮಾಜ ದೊಡ್ಡದಲ್ಲ, ಸಮಾನತೆ ದೊಡ್ಡದು ಅನ್ನುವಂತ ವಿಚಾರಗಳನ್ನ ಸಾರಿದಂತದ್ದು ಯಾವ್ದಾದ್ರು ಇದ್ರೆ ಅದು ಸಂವಿಧಾನ. ನಮ್ಮ ಎಲ್ಲ ಶರಣರು ಹೇಳಿದ್ದದನೆ. ಈ ದೇಶದಲ್ಲಿ ಬುದ್ಧ ಬಂದ ಕ್ರಿಸ್ತ ಶಕ ಪೂರ್ವದಲ್ಲಿ 2600 ವರ್ಷಗಳ ಹಿಂದೆ ಬುದ್ಧ ಬಂದು ಹೇಳಿದ, ಇಲ್ಲೊಂದು ಗ್ರೌಂಡ್ ಇದೆ ನೋಡಿ, ಬಹಳ ಚೆನ್ನಾಗಿದೆ ಅಂತ ತೋರಿಸಿಕೊಟ್ಟ. ಆ ಗ್ರೌಂಡ್ ಅನ್ನು ತೋರಿಸಿದ. ಬಸವಣ್ಣ 12ನೇ ಶತಮಾನದಲ್ಲಿ ಬಂದ, ಆ ಗ್ರೌಂಡ್ ಅನ್ನು ರೆಡಿ ಮಾಡಿದ. 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಬಂದ್ರು, ಅಲ್ಲಿ ಸೆಂಚುರಿಯನ್ನು ಬಾರಿಸಿ ಸಂವಿಧಾನವನ್ನು ಕೊಟ್ಟು ಹೋದ್ರಲ್ಲ. ಇದು ಯಾವುದು ಅಂತ ಕೇಳಿದ್ರೆ, ಈ ಭಾರತ ಎಲ್ಲಾ ಶರಣರನ್ನು ತಗೋರಿ, ಸಂತರನ್ನು ತಗೋರಿ, ದಾಸರನ್ನು ತಗೋರಿ, ಏನ್ ಹೇಳ್ಯಾರ ಅಂತ ಕೇಳಿದ್ರೆ ಜಾತಿ, ವರ್ಗ, ವರ್ಣ, ಕುಲ, ಗೋತ್ರ ಮೀರಿದಂತ ಸಂವಿಧಾನ. ಬಸವಣ್ಣಂಕರು ಹೇಳಿಬಿಟ್ರು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಪಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಎನ್ನಿರಯ್ಯ, ಅಣ್ಣನು ನಮ್ಮ ಕಿನ್ನರಿಯ ಬೊಮ್ಮಯ್ಯ, ಎನ್ನನ್ನೇ ತಕ್ಕೆ ಅರೀರಿ ಕೂಡಲ ಸಂಗಯ್ಯ ಅಂತ ಹೇಳಿದ್ರು. ಕಾಸಿ ಕಮ್ಮಾರನಾದ, ಬೀಸಿ ಬಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಹೇಳ್ತಾ ಇದ್ದಾರೆ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಕೂಡಲ ಸಂಗಮ ದೇವ. ಏನ್ ಕೇಳ್ತಾರೆ ಬಸವಣ್ಣವರು. ಇಂಥವ್ರ ನಾಡು. ಮೊನ್ನೆ ಇದೇ ಭಾಗದಾಗ ಬಂದೋದ, ನಾವು ನೀವು ಯಾರು ನೋಡಿಲ್ಲ. ಅಂಬೇಡ್ಕರ್ ರಾಷ್ಟ್ರ ಮಟ್ಟದಲ್ಲಿ ಆದ್ರೂ ನಮ್ಮ ಮಟ್ಟದಲ್ಲಿ ಒಬ್ರು ಆಯ್ತು ಹೋದ್ರು ಇದೇ ಭಾಗದಲ್ಲಿ, ಇಲ್ಲೇ ಜೇವರ್ಗಿ ತಾಲೂಕಿನಲ್ಲಿ. ಯಾರು ಅಂತ ಕೇಳಿದ್ರೆ ನಮ್ಮ ಕಡ್ಕೋಳ ಮಡಿವಾಳಪ್ಪನವರು, ಬೆಂಕಿ ಚಂಡವರು, ಸಾಗರ್ ಅವರು. ನೀವು ಅವ್ರ ಬಗ್ಗೆ ಓದಿರ್ಬೋದು ಬಹುಶಃ. ಮೀನಾಕ್ಷಿ ಬಾಳಿಯವರು ತನ್ನ ತಾನು ತಿಳಿದ ಮೇಲೆ ಅಂತೇಳಿ ಒಂದು PhD ಪ್ರಬಂಧವನ್ನು ಅವ್ರ ಬಗ್ಗೆ ಬರೆದಿದ್ದಾರೆ. ಅವರು ಒಂದ್ ಕಡೆ ಬಹಳ ಅದ್ಭುತವಾಗಿ ಹೇಳ್ತಾರೆ, ಯಾವ ಬಸವಣ್ಣ ಹೇಳಿದ್ನೋ, ಯಾವ ಬುದ್ಧ ಹೇಳಿದ್ನಲ್ಲ ಅದೇ ವಿಚಾರವನ್ನ ತಮ್ಮ ಪದದಲ್ಲಿ ಹೇಳ್ತಾರೆ. ಬಹಳ ಆಡು ಭಾಷೆ ಒಳಗೆ ಹೇಳ್ತಾರೆ. ಮುಡುಚಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಟ್ಟು ಎಲ್ಲಿದೆ ಹೇಳಣ್ಣ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದುರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ. ಏನು ಅದ್ಭುತ ಹೇಳ್ತಾರೆ. ಮುಂದೆ ಹೇಳ್ತಾರ, ಊರ ಬಾವಿಯ ನೀರ ಯಾರಾದರೂ ತರುವರು, ನಿಮ್ ನೀರು ಬ್ಯಾರ್ಯಾವೇನಣ್ಣ, ಲಂಡೆನಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು ಅಣ್ಣ. ಏನ್ ಅದ್ಭುತವಾಗಿ ಕೇಳ್ತಾರೆ. ಮುಂದೆ ಹೇಳ್ತಾರ ಅವರು, ಊರ ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿ ಗುಂಡಾಗಿ ಕುಂತೀರಿ, ನಿನ್ ಶೀಲ ಎಲ್ಲುಳಿತು ಅಣ್ಣ. ಏನ್ ಕೇಳ್ತಾರ ಅವರು. ನಿಮ್ ಮನ್ಯಾಗ ಒಂದ್ ಎಮ್ಮಿ ಸಾಕಿರ್ತೀರಿ, ಆ ಎಮ್ಮಿ ಗುಟ ಬಿಚ್ಬಿಟ್ಲೆ ಅದು ಎಲ್ಲಿ ಹೋಗಿ ಏನ್ ತಿನ್ಬೇಕು ಅನ್ನ ತಿಂದಿರ್ತೈತೆ. ಅದೇನು ಉಡುಪಿ ಹೋಟೆಲ್ ಹೋಗಿ ಗುಲಾಬ್ ಜಾಮೂನ್ ತಿಂತೈತೆ, ಏನ್ ತಿನ್ಬೇಕು ಅದೇ ತಿಂದಿರ್ತೈತೆ. ಅದು ತಿಂದ ಬಳಕ ಹಿಂಡುದು. ಇದನ್ನ ಯಾಕೆ ಹಿಂಗ್ ಸ್ಪಷ್ಟವಾಗಿ ಹೇಳಕತ್ತೀನಿ ನಾನು ಅಂತ ಕೇಳಿದ್ರೆ, ನಮ್ಮಂತವ್ರು ಹಿಂಗೆ ಹೇಳಿದ್ರೆ ನಮ್ಮನ್ನ ಕೆಲವೊಬ್ರು ಸೇರಂಗಿಲ್ಲ, ಒಪ್ಕೊಳ್ಳಂಗಿಲ್ಲ. ಅವ್ರು ಒಪ್ಕೊಳ್ಳಿ ಬಿಡ್ಲಿ, ಅವ್ರು ಇರ್ತಾರೆ ಎಲ್ಲರಿಗೂ.
ಅವ್ರ ಮರದಾಗಿನ ಜೋಳದಾಗಿನ ಹಳ್ಳಿದ್ದಾಗ ಅವ್ರ ನಾರಿ ಸೊಗಿತಿರ್ತೀವಿ, ನಾವು ಜೋಳ ಮಾತ್ರ ಇಟ್ಕೊಂಡಿರ್ತೀವಿ. ನಾವು ವೈಚಾರಿಕ ಸ್ವಾಮಿಗಳಿದ್ದೇವೆ, ನೀನು ಹೆದರೋದಿಲ್ಲ, ಯಾರಿಗೆ ಹೆದರದ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಾರೆ ಯಾವ್ದು ಶೀಲ ಕೇಳ್ತಾರೋ, ಯಾವ್ದು ಶೀಲ ಬಸವಣ್ಣ ಯಾವ್ದು ಹೇಳಿದ್ನೋ, ಬುದ್ಧ ಯಾವ್ದು ಹೇಳಿದ್ನೋ, ಬುದ್ಧ ಅಂಕರು ಬುದ್ಧನ ಫಿಲಾಸಫಿ ಹೇಳಿದ್ರೆ ದೇವ್ರ ವಿಷಯ ತಗೊಂಡ್ರೆ ಬುದ್ಧನ ಪ್ರಶ್ನೆಗೆ ಉತ್ತರನೇ ಇಲ್ಲ. ಬುದ್ಧನಲ್ಲಿ ಶೂನ್ಯ ಆಗಿಬಿಡ್ತಾನೆ, ಅಥವಾ ಶೂನ್ಯ ಇರ್ತಾನೆ. ಬುದ್ಧ ಮಾತಾಡೋದಿಲ್ಲ ದೇವ್ರ ವಿಷಯ ತಗೊಂಡ್ರೆ. ಯಾಕೆ? ಅಲ್ಲಿ ಕೆಲವರು ಹುಳ ಕಡಿಸ್ಕೋಬೇಕಾಗುತ್ತೆ ಅಂತ ಹೇಳಿ ದೇವ್ರ ವಿಷಯಕ್ಕೆ ಸುದ್ದಿಗೆ ಹೋಗಂಗಿಲ್ಲ. ಅವ ದೇವರನ್ನು ಎಲ್ಲಿ ಕಾಡ್ರಿ ಅಂತ ಕೇಳಿದ್ರೆ ಮನುಷ್ಯರೊಳಗೆ ಕಾಡ್ರಿ, ಮಾನವತಿಯೊಳಗೆ ಕಾಡ್ರಿ ಅನ್ನುವಂತ ವಿಚಾರವನ್ನ ಬುದ್ಧ ಈ ನಾಡಿನಲ್ಲಿ ಹೇಳಿದ. ಅದನ್ನೇ ಮನುಜ ಕುಲಂ ತಾನೊಂದೇ ವಲಂ ಅಂತೇಳಿ ಪಂಪ ಹೇಳಿದ. ಅದನ್ನೇ 10ನೇ ಶತಮಾನದಲ್ಲಿ ಪಂಪ ಹೇಳಿದ್ದರೆ 12ನೇ ಶತಮಾನದಲ್ಲಿ ಬಸವಣ್ಣ ಸಮಾನತೆಯನ್ನ ಹೇಳ್ಕೊಟ್ಟ ಈ ನಾಡಿನಲ್ಲಿ ಬಂಧುಗಳೇ. ಅದನ್ನೇ ಹೇಳ್ತಾನೆ ಮಡಿವಾಳಪ್ಪ, ಊರ ಬಾವಿಯ ನೀರ ಹೇಳ್ತಾನಲ್ಲ, ಸೂಸಲಾಡುವ ದೇಹ ಸೊಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ, ನಮ್ಮ ಧೀರ ಮಹಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗ್ತದೋ ಅಣ್ಣ. ಯಾವ್ದು ಮಡಿ? ಎಲ್ಲರನ್ನ ನೀವು ಮನೆ ಕಟ್ತಿರ್ತೀರಿ. ಈ ಶಾಲೆ ಕಟ್ಟ್ಯಾರ, ಅಲ್ಲಿ ಉರ್ದು ಶಾಲೆ ಕಟ್ಟ್ಯಾರ, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಕಟ್ಟ್ಯಾರ. ನೀವು ಮನೆ ಕಟ್ಕೊಂಡಿರಿ ಎಲ್ಲಾ ಜಾತಿಯವರು. ಆ ನೆಲ ಕಟ್ಟು ಮುಂದೆ ನೀ ಯಾವ ಜಾತಿಯವ ಅಂತ ಕೇಳಿಲ್ಲ. ಕೇಳೈತೆ? ನೆಲಕ್ಕಿಲ್ಲದ ಜಾತಿ. ನಿಮ್ಮ ಮನೆಯೊಳಗೆ ಕಿಟಕಿಯೊಳಗಿಂದ ಗಾಳಿ ಬರ್ತಿರ್ತದೆ, ಅದು ಯಾವ ಜಾತಿ ಗಾಳಿ? ದಲಿತರಿಗೊಂದು, ಬ್ರಾಹ್ಮಣರಿಗೊಂದು, ಮುಸಲ್ಮಾನರಿಗೊಂದು ಏನ್ರೈತೇನ್ರಿ ಕಬೂಲ್ ಸರ್? ನೋಡ್ರಿ, ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ಗಾಳಿಯೊಳಗೆ ವ್ಯತ್ಯಾಸ ಇಲ್ಲ. ಹರಿಯುವ ನೀರೊಂದೇ, ನಡೆಯುವ ನೆಲನೊಂದೇ, ಸುಡುವ ಅಗ್ನಿ ಒಂದೇ, ಬೀಸುವ ಗಾಳಿ ಒಂದೇ, ಎಲ್ಲಾನು ಒಂದಿರೋ ಕಾರ್ಯ ಎಲ್ಲಿಂದ ಬಂತಿದ್ದು? ಅದಕ್ಕೆ ಇದನ್ನೆಲ್ಲ ಹೊಡೆದು ಹಾಕಾಕ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ಒಂದೇ ಸೂತ್ರ, ಅದು ಭಾರತದ ಸಂವಿಧಾನ. ನಮ್ಮ ಪ್ರಿವೆಂಬಲ್ ನಲ್ಲಿ ಇದನ್ನ ಹೇಳ್ಕೊಂಡು ಬರ್ತಾರೆ, ಪೀಠಿಕೆಯಲ್ಲಿ ಇದ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾರೆ. ಬಹುಶಃ ಇಂಥ ಸಂವಿಧಾನವನ್ನ ನಾವು ಹೆಜ್ಜೆ ಹೆಜ್ಜೆಗೆ ನಾವು ಅದನ್ನ ಉಳಿಸ್ಕೋಬೇಕು. ನಾವು ಇವತ್ತು ಜಾಗೃತಿ ಸಮಾವೇಶ ಮಾಡಿದ್ದು ಬಹಳ ಸಂತೋಷದ ವಿಚಾರ. ಯಾಕಂತ ಕೇಳಿದ್ರೆ ಅದೇನು ಹೇಳ್ತಾರಲ್ಲ, ನಾವು ಹೆಂಗಾಗಿ ಅಂತ ಕೇಳಿದ್ರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಕುವೆಂಪು ಹೇಳ್ತಾರಲ್ಲ. ಇವತ್ತು ನಾವೇ ಕಚ್ಚಾಡಕತ್ತೇವೆ. ಅದು ಕಚ್ಚಾಡಬಾರ್ದು. ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಾವು ರಕ್ತವನ್ನು ಕೊಡಬೇಕು ಹೊರತು ಸಂವಿಧಾನವನ್ನು ಬಿಡಬಾರ್ದು ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಬಹಳ ಪ್ರೀತಿಯಿಂದ ನಮ್ಮ YC ಮಯೂರವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಸಿಂದಗಿ ತಾಲೂಕಿನಲ್ಲಿ. ಮುಂದೊಂದು ಒಳ್ಳೆ ಭವಿಷ್ಯ ಇದೆ. ಯಾಕಂತ ಕೇಳಿದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿದವ್ರು DG ಸಾಗರ್ ಅವ್ರು ಈಗ ಗೊತ್ತಾಯ್ತು ನನಗೆ. ಅಂಥವ್ರು ದೊಡ್ಡವರೆಲ್ಲ ಇಂಥವ್ರನ್ನ ಬೆಳೆಸ್ಯಾರಂಥವ್ರ ಕೃಪಾ ಕಟಾಕ್ಷದಲ್ಲಿ ಇವರೆಲ್ಲ ಬೆಳೀತಾ ಇದ್ದಾರೆಲ್ಲ ಒಂದು ಒಳ್ಳೇದು. ಇನ್ನು ಈ ನಾಡಿನಲ್ಲಿ ಬೆಳೆದು ಈ ವೈಚಾರಿಕ ಪರಂಪರೆಯನ್ನ ಮುಂದುವರಿಸಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಈ ದೇವರಹಿಪ್ಪರಗಿ ತಾಲೂಕಿನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿದಂತ ನಮ್ಮ ಸಿದ್ಧಾರ್ಥ ರೂಗಿಯವರು ಒಳ್ಳೆ ಕೆಲಸವನ್ನು ಮಾಡಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ಸಂಘಟನೆ ಮಾಡಿದಿರಿ. ದೇವರಿಬ್ಬರಿಗೆ ಈಗ ಮೇಲೆ ಬಂದಿರ್ತೀನಿ ಅನೇಕ ಕಾರ್ಯಕ್ರಮಗಳಿಗೆ. ಇದೊಂದು ಒಳ್ಳೆ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿದಿರಿ. ತಮ್ಮೆಲ್ಲ ಮಧ್ಯಾಹ್ನದಿಂದ 36 ಸೆಂಟಿಗ್ರೇಡ್, ಇವತ್ತು ಎಷ್ಟಿತ್ತು ಬಿಸಿಲು? 46 ಡಿಗ್ರಿ ಸೆಲ್ಸಿಯಸ್ ಇತ್ತು. 36 ಡಿಗ್ರಿ ಸೆಲ್ಸಿಯಸ್ ನೋಡ್ರಿ. ಆ ಬಿಸಿಲು ಯಾಕೆ ಹತ್ತಿಲ್ಲ ಅಂತ ಕೇಳಿದ್ರೆ, ಆ ಜನಾಂಗ ಹಿಂದಿನಿಂದ ಅದಕ್ಕೆ ದೊಡ್ಡ ಬಿಸಿಲಿನಾಗ ನೊಂದಾರವ್ರು. ನೊಂದಿದ್ಕ ಆ ಬಿಸಿಲು ಹತ್ತಿಲ್ಲ. ಬಹುಶಃ ನಾನು ಹೇಳೋದಂತ ಕೇಳಿದ್ರೆ, ಯಾವ ನೊಂದಿರ್ತಾನಲ್ಲ ಅದ ಬಿಸಿಲಿನಾಗ ಗುಡಿ ಕಟ್ಟ್ಯಾರ, ಅದ ಬಿಸಿಲಿನಾಗ ಎಲ್ಲಾ ಮಾಡ್ಯಾರ. ಕಳಸ ಇಟ್ಟವ್ರು ಬೇರೆ, ಒಳಗ್ ಪೂಜೆ ಮಾಡಿದವ್ರು ಬೇರೆ, ಒಳಗ ಅವ್ರನ್ನ ಬಿಡಿಸ್ಕೊಟ್ಟಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತೈತದ. ಅದಕ್ಕೆ ಯಾಕೆ ಇದನ್ನ ಹೇಳಕತ್ತೀನಿ, ಈ ಮಾತನ್ನ ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಅವ್ರಿಗೆ 36 ಡಿಗ್ರಿ ಯಾಕೆ ಹತ್ತಿಲ್ಲ ಅಂತ ಕೇಳಿದ್ರೆ, 46 ಡಿಗ್ರಿ ಒಳಗ ಅವ್ರ ಹಿಂದ ನೊಂದಾಗ್ಯಾರ. ಅದಕ್ಕೆ 36 ಡಿಗ್ರಿ ಹತ್ತಿಲ್ಲ. 56 ಆದ್ರೂ ಹತ್ತಂಗಿಲ್ಲ ಅವ್ರಿಗೆ. ಯಾಕಂತ ಕೇಳಿದ್ರೆ ಹಿಂದಿನ ಬಿಸಿಲು ಭಾಳ ಐತಿ, ಇನ್ನೂ ನೋವು ಐತಿ. ಅದಕ್ಕೆ ಆ ಹೆಜ್ಜೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರಲ್ಲ, ಯಾವನು ಇತಿಹಾಸವನ್ನು ತಿಳಿದಿಲ್ಲವೋ ಅವನ ಇತಿಹಾಸವನ್ನ ರಚಿಸಲಾರ ಅನ್ನುವಂತ ಮಾತನ್ನು ಹೇಳ್ತಾರಲ್ಲ. ಹಂಗ ಬಹುಶಃ ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನ ನಿರ್ಮಾಣ ಮಾಡಿದಂತ ನಮ್ಮ YC ಮಯೂರವರು ಮುಂದಾಳತ್ವದಲ್ಲಿ ಮಾಡಿದ್ರಲ್ಲ, ಬಹಳ ಒಳ್ಳೆಯ ವಿಚಾರ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ್ವರ.